Hi, welcome back to my YouTube channel. Today we learn about the AAS, means atomic absorption spectroscopy. So now we know about the AAS, or let us discuss about this AAS, or atomic absorption spectroscopy. First we understand what is the definition of the AAS and application of AAS. We shortly call it AAS. AAS means atomic absorption spectroscopy. It deals with the absorption of a specific wavelength of a radiation by neutral atoms in their ground state. This is similar to the UV spectroscopy. AAS ಅನ್ನು ಫುಲ್ಲಿ ಏನಂತ ಫುಲ್ ಫಾರ್ಮಲ್ಲಿ ಕರೆದ್ರೆ ಏನಂತ ಕರಿತೀವಿ ಅಂದರೆ ಅಟೋಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಹಾಗಂದ್ರೆ ಏನಪ್ಪ ಅಂತಂದರೆ it deals with the absorption of a spectroscopic wavelength of the radiation by the neutral atoms in their ground state. ಗ್ರೌಂಡ್ ಸ್ಟೇಟಲ್ಲಿರೋ ನ್ಯೂಟ್ರಲ್ ಅಟಮ್ಸ್ನ ಸ್ಪೆಕ್ಟ್ರೋಸ್ಕೋಪಿ ಯಾವ ಸ್ಪೆಕ್ಟ್ರೋಸ್ಕೋಪಿ ಮೂಲಕ ನಾವು ಮಾಡ್ಬೋದಪ್ಪ ಅಂದರೆ ಎ ಎಸ್ ಅನ್ನೋದ ಸ್ಪೆಕ್ಟ್ರೋಸ್ಕೋಪಿ ಇದೆ. ದಿಸ್ ಈಸ್ ಸಿಮಿಲರ್ ಟು ದ ಯು ವಿ ಸ್ಪೆಕ್ಟ್ರೋಸ್ಕೋಪಿ. ಇನ್ ದಿಸ್ ಸ್ಲೈಡ್ we know about the application. Then another slide we know about the application of the AAS, means atomic absorption spectroscopy. It helps to estimate of trash elements in a biological fluid like blood, urine, etc. So here one word is there, trash elements. Trash elements andre ಏನು means trash elements andre these are the chemical elements present in the very small amount, means less than 0.1% of an object, and they are essential for the proper growth, development, physiological for living organisms. Even ಟ್ರ್ಯಾಶ್ ಎಲಿಮೆಂಟ್ಸ್ ಎಲ್ಲಿ ಪ್ರೆಸೆಂಟ್ ಇರ್ತವೆ ಅಂದರೆ ಬಯಾಲಜಿಕಲ್ ಫ್ಲೂಯಿಡ್, ಮೀನ್ಸ್ ಇನ್ ಅ ಬಾಡಿ ಒಳಗೆ ಕೆಮಿಕಲ್ ಸಬ್ಸ್ಟೆನ್ಸ್ ಏನಿರ್ತಾವಲ್ಲ ಇವು ಅಂದರೆ ಮೇನ್ಲಿ ಸಣ್ಣ ಅಮೌಂಟಲ್ಲಿ ಇರುತ್ತೆ, ತುಂಬ ಕಡಿಮೆ ಅಮೌಂಟಲ್ಲಿ, ಮೀನ್ಸ್ ಲೆಸ್ ದ್ಯಾನ್ 0.1% ಇನ್ ಆಬ್ಜೆಕ್ಟ್ ಅಂದರೆ ಬಾಡಿಯಲ್ಲಿ ಅಷ್ಟು ಕಡಿಮೆ ಇರುತ್ತೆ. ಇದು ಎದಕ್ಕೆ ಹೆಲ್ಪ್ ಆಗ್ತೈತಿ ಅಥವಾ ಎದಕ್ಕೆ ಎಸೆನ್ಷಿಯಲ್ ಅಂತೆ ಅಂದರೆ ಪ್ರಾಪರ್ ಗ್ರೋತ್ ಆಗೋಕ್ಕೆ, ಡೆವಲಪ್ಮೆಂಟ್ ಆಗೋಕ್ಕೆ, ಫಿಸಿಯೋಲಾಜಿಕಲ್ ನಮ್ಮ ಬಾಡಿಯಲ್ಲಿ ಏನೇನು ಆಗಬೇಕು ಕೆಮಿಕಲಿ ಆಗೋದನ್ನು ಇವು ಅದಕ್ಕೆ ಹೆಲ್ಪ್ ಮಾಡ್ತಾವೆ. ದೆನ್ ಎಸ್ಟಿಮೇಷನ್ ಆಫ್ ಟ್ರ್ಯಾಶ್ ಎಲಿಮೆಂಟ್ಸ್ ಲೈಕ್ ಕಾಪರ್, ನಿಕಲ್ ಆ್ಯಂಡ್ ಜಿಂಕ್ in a food products. Estimation of magnesium, ಜಿಂಕ್ in a blood, estimation of ಜಿಂಕ್ ಇನ್ಸುಲಿನಲ್ಲಿ ಜಿಂಕ್ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಮರ್ಕ್ಯೂರಿ ಇನ್ನು ಥರ್ಮಲ್ ಸೊಲ್ಯೂಷನಲ್ಲಿ ಗೊತ್ತಾಗ್ತೈತಿ, ಆ್ಯಂಡ್ ಲೆಡ್ ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟಲ್ಲಿ ಗೊತ್ತಾಗ್ತೈತಿ. These all are the application of the AAS, or atomic absorption spectroscopy. Moving to the next slide. This is a determination of the calcium and magnesium in a water sample. Before going to this, another one is there. I tell you what is means. FES ಅಂತ ಏನು ಹಾಗಂದರೆ ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಅರ್ಥ. FES ಅಂದರೆ ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ. ಇದೇನು ಮಾಡ್ತೈತಿಯಪ್ಪ ಅಂದ್ರೆ ಫ್ಲೇಮ್ ಫೋಟೋಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಆಫ್ ಅ ಸರ್ಟನ್ ಮೆಟಲ್ ಅಯಾನ್ಸ್, ಅಮಾಂಗ್ ದೆಮ್ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಲಿಥಿಯಂ. ಇದು ಡೆಫಿನಿಷನ್. Flame photometer is based on the measurement of the intensity of the light emitted when a metal is introduced into the flame. ಯಾವಾಗ ನಾವು ಮೆಟಲ್ ಅಟಮ್ನ ಫ್ಲೇಮಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಆವಾಗ ನಾವು ಅಲ್ಲಿ ಲೈಟ್ ಎಮಿಟ್ ಆಗ್ತೈತಿ, ಅದನ್ನು ಅಬ್ಸರ್ವ್ ಮಾಡೋದು, ಅದನ್ನು ಯಾವುದು ಮೆಜರ್ ಮಾಡ್ತೈತಿ ಅಂದ್ರೆ ಫೋಟೋಮೀಟರ್ ಸ್ಪೆಕ್ಟ್ರೋಸ್ಕೋಪಿ, ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅದನ್ನು ಮೆಜರ್ಮೆಂಟ್ ಮಾಡ್ತೈತಿ. ದಿಸ್ ಈಸ್ ಅ ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ. ಇದು ಸ್ಪೆಕ್ಟ್ರೋಸ್ಕೋಪಿ ಫೋಟೋಮೀಟರ್ ಅಂತ ಹೇಳ್ತಾರೆ, ಫ್ಲೇಮ್ ಫೋಟೋಮೀಟರ್ ಅಂತ ಹೇಳ್ತಾರೆ ಇದಕ್ಕೆ. Then this is a working condition, how it work. Here sample is there, air from the compressor and fuel is there, nebulizer is there, flame is there, monochromator, lens, detector and recorder is there. ಸೊ ಈ ಸ್ಲೈಡಲ್ಲಿ ಏನು ನೋಡ್ತೀವಿ ಅಂದರೆ
ಡಿಫ್ರೆನ್ಸ್ ಬಿಟ್ವೀನ್ ಅಟೋಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಆ್ಯಂಡ್ ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಏನು ಡಿಫ್ರೆನ್ಸ್ ಇದೆ ಅಥವಾ ಏನು ಸಿಮಿಲಾರಿಟೀಸ್ ಇದೆ, ಇವೇನು ಎರಡಕ್ಕೂ ಏನೇನು ಇದೆ ಅನ್ನೋದನ್ನು ನಾವು ನೋಡೋಣ. ಇಟ್ ಮೆಜರ್ ದ ರೇಡಿಯೇಷನ್ ಅಬ್ಸಾರ್ಬ್ ಬೈ ದ ಗ್ರೌಂಡ್ ಸ್ಟೇಟ್ ಆಟಮ್ಸ್. ಇದು ಗ್ರೌಂಡ್ ಸ್ಟೇಟಲ್ಲಿರೋ ಆಟಮ್ಸ್ ರೇಡಿಯೇಷನನ್ನು ಮೆಜರ್ ಮಾಡ್ತೈತಿ. ಇದು ಎಮಿಟೆಡ್ ಎಕ್ಸಾಕ್ಟೆಡ್ ಸ್ಟೇಟಲ್ಲಿರೋ ಆಟಮ್ನ, ಅಂದರೆ ವೆನ್ ಫ್ಲೇಮ್ನ ನಾವು ಅಥವಾ ಟೆಂಪ್ರೇಚರ್ ನಾವು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ, ಅದು ಟೆಂಪ್ರೇಚರ್ ಕೊಡ್ತಾ ಹೋದಂಗೆಲ್ಲ ಎಲೆಕ್ಟ್ರಾನ್ಸ್ ಗ್ರೌಂಡ್ ಸ್ಟೇಟಿಂದ ಎಕ್ಸಾಕ್ಟೆಡ್ ಸ್ಟೇಟಿಗೆ ಬರ್ತಾವೆ. ಅವಾಗ ಇದೇನು ಮಾಡ್ತೈತಿ ಅಂದ್ರೆ ಮೆಜರ್ ಮಾಡ್ತೈತಿ, ಆ ರೇಡಿಯೇಷನ್ನ ಮೆಜರ್ ಮಾಡ್ತೈತಿ. ಪ್ರೆಸೆನ್ಸ್ ಆಫ್ ದ ಲೈಟ್ ಸೋರ್ಸ್, ಇದು ಇನ್ ದ ಪ್ರೆಸೆನ್ಸ್ ಆಫ್ ದ ಲೈಟ್ ಸೋರ್ಸಲ್ಲೇ ಆ್ಯಕ್ಟ್ ಮಾಡಿದರೆ, ಇನ್ ದ ಅಬ್ಸೆನ್ಸ್ ಆಫ್ ದ ಲೈಟ್ ಸೋರ್ಸ್, ಬಿಕಾಸ್ ಲೈಟ್ ಈಸ್ ನಾಟ್ essential here, because we need a flame here or temperature. The temperature in the atomic is adjusted to the atomize the analyte atom in the ground state only. The temperature in the atomizer is a big enough to atomize the analyte atoms and excited them to higher energy levels. This is the difference between the atomic absorption spectroscopy and flame emission spectroscopy. Then we know about the understand about the what is that determination of the calcium and magnesium in a water sample. ಇದು ಒಂದು ಎಕ್ಸ್ಪೆರಿಮೆಂಟ್. ಇದನ್ನು ಹೆಂಗೆ ಮಾಡ್ತಾರೆ ಅಥವಾ ಹೆಂಗೆ ಪ್ರೊಸೀಜರ್ ಹೆಂಗೆ ನಡೀತೈತಿ ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಅಷ್ಟೇ. ರಿಯೇಜೆಂಟ್ ರಿಕ್ವೈರ್ಡ್ ರಿಯೇಜೆಂಟ್ ಏನಂದರೆ, ಒಂದು ಸ್ಟ್ಯಾಂಡರ್ಡ್ ವರ್ಸನೇಟ್ ಸೊಲ್ಯೂಷನ್ ಎಷ್ಟು ಇರಬೇಕಂದ್ರೆ 0.01 ನಾರ್ಮಾಲಿಟಿ ಇರಬೇಕು. ಇನ್ನೊಂದು ಅಮೋನಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಎರಿಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್. ನಾವು ಸ್ಟ್ಯಾಂಡರ್ಡ್ ವರ್ಸಟೆಂಟ್ ಸೊಲ್ಯೂಷನ್ನ ಹೇಗೆ ರೆಡಿ ಮಾಡ್ತೀವಿ ಅಂತ, ಹೌ ವಿ ಸಿಂಥಸಿಸ್ ಇಟ್: dissolve 2 grams of EDTA in water and add 0.05 gram chemically pure MgO2 6H2O and make the volume to 1 liter. ನಾವು 2 ಗ್ರಾಮ್ EDTA ಸೊಲ್ಯೂಷನ್ನ ವಾಟರಲ್ಲಿ ಡಿಸಾಲ್ವ್ ಮಾಡಬೇಕು, ಆ್ಯಂಡ್ ಮತ್ತು 0.05 ಗ್ರಾಮ್ ಅಷ್ಟು ಪ್ಯೂರ್ MgO2ನ ಹಾಕಬೇಕು, ಆ್ಯಂಡ್ ಮೇಕ್ ದ ವಾಲ್ಯೂಮ್, ಅದು ವಾಲ್ಯೂಮ್ ಎಷ್ಟು ಇರಬೇಕು ಅಂತ ಅಂದರೆ 1 ಲೀಟರ್ಗಷ್ಟು ವಾಲ್ಯೂಮ್ ಇರಬೇಕು. ದೆನ್ ವಿ ಪ್ರಿಪೇರ್ ದ ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ ಕ್ಲೋರೈಡ್ ಬಫರ್, ಅದು pH ಎಷ್ಟು ಇರಬೇಕು ಅಂದರೆ 10. ಡಿಸಾಲ್ವ್ ದ 67.5 ಗ್ರಾಮ್ ಆಫ್ ದ ಪ್ಯೂರ್ ಅಮೋನಿಯಂ ಕ್ಲೋರೈಡ್ ಸಾಲ್ಟ್ನ 570 ml ಆಫ್ ಅ ಕಾನ್ಸಂಟ್ರೇಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನಲ್ಲಿ ಅದನ್ನು ಡಿಸಾಲ್ವ್ ಮಾಡಬೇಕು. ಅಂದರೆ pHನ ಎಷ್ಟು ನಾವು ಮೇಂಟೈನ್ ಮಾಡಬೇಕು ಅಂದರೆ 10, ಆ್ಯಂಡ್ ವಾಲ್ಯೂಮ್ ಎಷ್ಟು ಇರಬೇಕಂದ್ರೆ 1 ಲೀಟರ್. ಆ್ಯಂಡ್ ಎರಿಕ್ರೋಮ್ ಬ್ಲ್ಯಾಕ್ ಟ್ರೀ ಇಂಡಿಕೇಟರ್ನ ರೆಡಿ ಮಾಡಬೇಕು. ಇದನ್ನು ರೆಡಿ ಮಾಡಬೇಕಂದ್ರೆ we dissolve the 0.5 gram of the EBT dye, means dye is ಅಂದರೆ ಕಲರ್ ಅಂತ ಹೇಳ್ತೀವಿ ನಾವು ಅದನ್ನು, ಆ್ಯಂಡ್ 4.5 ಗ್ರಾಮ್ ಆಫ್ ದ AR ಗ್ರೇಡ್ ಹೈಡ್ರೋಜಲಮೈನ್ ಹೈಡ್ರೋಕ್ಲೋರೈಡ್ ಇನ್ 100 ml ಆಫ್ ದ 90% ಆಫ್ ಎಥನಾಲಲ್ಲಿ ಇದನ್ನು ಡಿಸಾಲ್ವ್ ಮಾಡಬೇಕು. ಸೊ ಏನು ಆಗ್ತೈತಿ ಅಂದರೆ ನೆಕ್ಸ್ಟ್ ಎರಿಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್ ರೆಡಿ ಆಗ್ತೈತಿ. ಇವೆಲ್ಲ ರಿಕ್ವೈರ್ಡ್ ರಿಯೇಜೆಂಟ್ಸ್ to conduct the or to estimate the calcium and magnesium in a water sample. These are required reagent for the experiment. ನಾವು ಇಲ್ಲಿ ಏನು ಕಲಿತೀವಿ ಅಥವಾ what we learn in this experiment ಅಂದರೆ, to determine the calcium and magnesium content in irrigation ವಾಟರಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಎಷ್ಟು ಮ್ಯಾಗ್ನೀಷಿಯಮ್ ಇದೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿತೀವಿ. ಸೊ ಥೇರಿ ಅಥವಾ ಪ್ರಿನ್ಸಿಪಲ್ ಏನಂತ ಅಂದರೆ, ಫಾರ್ ದ ಡಿಟರ್ಮೈನ್ ಆಫ್ ದ ಕ್ಯಾಲ್ಸಿಯಂ ಪ್ಲಸ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಬೋತ್ ಟುಗೆದರ್ ಆ್ಯಂಡ್ ವರ್ಸನೇಟ್ ಟೈಟ್ರೇಷನ್ ಮೆಜರ್ಮೆಂಟ್ ಮೋಸ್ಟ್ ಪಾಪ್ಯುಲರ್ಲಿ ಯೂಸ್ಡ್ ಇನ್ ವಿತ್ ವಿಚ್ EDTA. EDTA means ethylene diamine tetraacetic acid. Disodium salt solution is used to chelate them. The two cations can also be precisely estimated in the water sample using the absorption spectroscopy. Here also we use the atomic absorption spectroscopy, but for all the practical process worsenate titration method is good. ಯಾವುದು ಎಲ್ಲ ಎಕ್ಸ್ಪೆರಿಮೆಂಟಿಗೆ ಏನು ಯೂಸ್ ಆಗೈತಿ ಅಂದರೆ ವರ್ಸನೇಟ್ ಟೈಟ್ರೇಷನ್ ಮೆಥಡ್ ಈಸ್ ಗುಡ್. Calcium ion can also be estimated by the worsenate method using the ammonium perporate indicator, and thus Mg can be obtained by the deduction of the Ca from the Ca plus Mg content.
ಕ್ಯಾಲ್ಸಿಯಂ ಎಸ್ಟಿಮೇಷನ್ ಕ್ಯಾನ್ ಬಿ ಡನ್ ಆನ್ ದ ಫ್ಲೇಮ್ ಫೋಟೋಮೀಟರ್. ಕ್ಯಾಲ್ಸಿಯಂ ಎಸ್ಟಿಮೇಷನ್ ನಾವು ಫ್ಲೇಮ್ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿಯಿಂದ ಕೂಡ ನಾವು ಮಾಡ್ಬೋದು, ಬಟ್ ದ ಪ್ರಿಸೈಸೇಷನ್ ಈಸ್ ನಾಟ್ ವೆರಿ ಹೈ. The formation of the Ca and Mg complexes is at pH 10 is achieved by using the ammonium hydroxide. pH ನಾವು 10 ಮೇಂಟೈನ್ ಮಾಡಬೇಕು ಅಂತ ಅಂದರೆ ಹೈಡ್ರಾಕ್ಸೈಡ್ ಅಮೋನಿಯಂ ಕ್ಲೋರೈಡ್ ಬಫರ್ ನಮಗೆ ಹೆಲ್ಪ್ ಆಕೈತಿ. ಪ್ರೊಸೀಜರ್ ಇನ್ನೇನು ಮಾಡಬೇಕು, ಈ ಎಕ್ಸ್ಪೆರಿಮೆಂಟ್ನ ನಾವು ಕಂಡಕ್ಟ್ ಮಾಡಬೇಕು ಅಥವಾ ಮಾಡಬೇಕು ಅಂತ ಅಂದರೆ ಪ್ರೊಸೀಜರ್ ಏನಂತ ಅಂದರೆ ಎಸ್ಟಿಮೇಷನ್ ಆಫ್ ದ Ca plus Mg in water, transfer of 5 ml of water sample to the 100 ml of the porcelain dish, add about 20 ml of distilled water. ನಾವು 5 ml of the water sample ತೊಗೋಬೇಕು ಅಂತ ನಿಮ್ಗೆ ಸ್ಯಾಂಪಲ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೋಬೇಕು. ಅದಕ್ಕೆ 100 ml ಆಫ್ ದ ಪೊರ್ಕೆಲಿನ್ ಡಿಶ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ದೆನ್ 20 ml ಆಫ್ ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕಬೇಕು. ದೆನ್ 1 ml ಆ್ಯಡ್ 1 ml ಆಫ್ ದ ಅಮೋನಿಯಂ ಹೈಡ್ರಾಕ್ಸೈಡ್ ಆಗಲಿ ಪ್ರಿಪೇರ್ ಮಾಡಿದ್ದಿತ್ತಲ್ಲ ಅದನ್ನು ಅಮೋನಿಯಂ ಹೈಡ್ರಾಕ್ಸೈಡ್ ಅದಕ್ಕೆ ಹಾಕಬೇಕು. ಅಮೋನಿಯಂ ಕ್ಲೋರೈಡ್ ಬಫರ್ ಆ್ಯಂಡ್ 3.4 ಡ್ರಾಪ್ಸ್ ಆಫ್ EBT ಇಂಡಿಕೇಟರ್ ಇದೆಲ್ಲನೂ ಆ್ಯಡ್ ಮಾಡಬೇಕು. ನಾವು ಟೇಕ್ ಅ ವರ್ಸನೇಟ್ ಸೊಲ್ಯೂಷನ್ ಇನ್ ಬ್ಯೂರೆಟಲ್ಲಿ ವರ್ಸನೇಟ್ ಸೊಲ್ಯೂಷನ್ನ ತೊಗೋಬೇಕು ಆ್ಯಂಡ್ ಟೈಟ್ರೇಟ್ ದ ಕಂಟೆಂಟ್ಸ್ ಇನ್ ದ ಡಿಶ್. ದ ವೈನ್ ರೆಡ್ ಕಲರ್ ಚೇಂಜಸ್ ಟು, ನಾವು ಇದೆಲ್ಲ ಹಾಕಿದಾಗ ಎಂಥ ಕಲರ್ ಬರುತ್ತೆಪ್ಪ ಅಂತಂದರೆ ವೈನ್ ರೆಡ್ ಕಲರ್ ಬರುತ್ತೆ. ದೆನ್ ಅದನ್ನು ಏನು ಚೇಂಜ್ ಆಗಬೇಕಂದ್ರೆ ಯಾವ ಕಲರಿಗೆ ಚೇಂಜ್ ಆಗಬೇಕು ಅಂದರೆ ಲೈಟ್ ಸ್ಕೈ ಆರ್ ಅ ಬ್ಲೂ ಆ್ಯಟ್ ದ ಎಂಡ್ ಆಫ್ ದ ಪಾಯಿಂಟ್. ನಾವು ಟೈಟ್ರೇಷನ್ ಮಾಡ್ತಾ ಹೋದಾಗಲ ವೈನ್ ರೆಡ್ ಕಲರ್ ಇದ್ದಿದ್ದು ಏನಾಗ್ತತಿ ಅಂದರೆ ಲೈಟ್ ಸ್ಕೈ ಬ್ಲೂ ಕಲರ್ಗೆ ಬರ್ತತಿ. ಇಟ್ ಈಸ್ ಅ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್. ದೀಸ್ ಆರ್ ದ ಅಬ್ಸರ್ವೇಷನ್ ಟೇಬಲ್. ಸ್ಯಾಂಪಲ್ನ ಎಷ್ಟು ವಾಟರ್ ಸ್ಯಾಂಪಲ್ ತೊಗೋತೀವಿ ಅಂತ ಅರ್ಥ, ಆ್ಯಂಡ್ ಎಷ್ಟು EDTA ಸೊಲ್ಯೂಷನ್ ವಾಲ್ಯೂಮ್ ಕಡಿಮೆ ಆಗ್ತೈತಿ ಅಂತ ಅರ್ಥ. ಕ್ಯಾಲ್ಕುಲೇಷನ್ ಪಾರ್ಟ್ ಈಸ್ ಹಿಯರ್. V means in this formula V is the volume of the 0.01 N EDTA solution used for the 5 ml of the water sample. ಇಷ್ಟು EDTA ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ 5 ml ಆಫ್ ವಾಟರ್ ಸ್ಯಾಂಪಲ್ಗೆ ಯೂಸ್ ಮಾಡ್ತೀವಿ. We already see this slide, and this is a conclusion. Calculation barre result barre this experiment is complete. I hope these all are understanding to you all.